ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 1ನೇ ತಾರೀಕು 2026 ಬಹಳ ವಿಶೇಷವಾಗಿರುವಂತಹ ಬುದ್ಧ ಪೌರ್ಣಿಮಾ. ಈ ಒಂದು ವಿಶೇಷವಾದ ಬುದ್ಧ ಪೌರ್ಣಿಮಾ ದಿನದಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ಎಲ್ಲ ರೀತಿಯ ಅವಮಾನಗಳು, ದುಃಖಗಳು, ಎಲ್ಲ ರೀತಿಯ ಸಾಲ ಬಾಧೆಗಳು ಪರಿಹಾರವಾಗುತ್ತದೆ. ಏಕೆಂದರೆ ಈ ಒಂದು ಬುದ್ಧ ಪೌರ್ಣಿಮಾ ಈ ರಾಶಿ ಚಕ್ರದವರ ಜೀವನವನ್ನು ಅದ್ಭುತವಾಗಿಸುತ್ತದೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಮತ್ತು ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತದೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುವಂತಹ ವಿಶೇಷವಾದ ಸಮಯವಾಗಿರುವುದರಿಂದ ಈ ರಾಶಿ ಚಕ್ರದವರಿಗೆ ಚಂದ್ರನ ಸ್ಥಾನ ಬದಲಾವಣೆಯು ನಿಮ್ಮ ದಿನವನ್ನು ಅದ್ಭುತ ಮಾಡುತ್ತೆ. ಹಾಗಾದರೆ ಯಾವ ರಾಶಿಯವರಿಗೆ ಶುಭವಾಗುತ್ತೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಒಟ್ಟಾರೆಯಾಗಿ ಎಲ್ಲ ರೀತಿಯ ರಾಶಿಗಳ ದ್ವಾದಶ ಫಲವನ್ನು ತಿಳಿದುಕೊಳ್ತಾ ಹೋಗೋಣ. ರಾಶಿ ಚಕ್ರದವರಿಗೆ ಗಜಕೇಸರಿ ರಾಜಯೋಗ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾಗಿರುವಂತಹ ಸಂದರ್ಭ. ನಿಮ್ಮ ಜೀವನದ ಕಷ್ಟಗಳನ್ನು ಅಂತ್ಯ ಮಾಡಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಈ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರವಾಗುತ್ತದೆ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಆಸೆ ಕನಸುಗಳನ್ನು ನನಸು ಮಾಡಿಕೊಳ್ತೀರಾ. ನಿಮ್ಮ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ನೇರವಾಗಿರುವಂತಹ ಬದಲಾವಣೆ ಮತ್ತು ಪರಿಣಾಮವನ್ನು ಕಂಡುಕೊಳ್ಳಬಹುದು. ಏಕೆಂದರೆ ಈ ಒಂದು 2026 ವಿಶೇಷವಾಗಿರುವಂತಹ ಮೇ 1ನೇ ತಾರೀಕೆ ಈ ಶಕ್ತಿಶಾಲಿ ಬುದ್ಧ ಪೌರ್ಣಿಮಾ ಬಿದ್ದಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಹಲವಾರು ವರ್ಷಗಳ ಕನಸು ನನಸಾಗುತ್ತೆ. ಎಲ್ಲ ರೀತಿಯ ಆಕಸ್ಮಿಕವಾಗಿ ಧನಲಾಭ ಶುರುವಾಗುತ್ತದೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಶ್ರೀಮಂತರಾಗುವಂತಹ ದೊಡ್ಡದಾದ ಯೋಗ ಕೂಡ ಕೂಡಿ ಬರ್ತಾ ಇರೋದ್ರಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ದೇವರ ಕೃಪೆಗೆ ಪಾತ್ರರಾಗುತ್ತೆ. ಹಾಗಾದರೆ ಈ ರಾಶಿ ಚಕ್ರದವರು ಆಕಸ್ಮಿಕವಾಗಿ ಧನಲಾಭವನ್ನು ಶುರು ಮಾಡಿಕೊಳ್ತಾರೆ. ಚಂದ್ರನ ಒಂದು ವಿಶೇಷವಾದ ಶಕ್ತಿ ಮತ್ತು ಸಾಮರ್ಥ್ಯ ಇವರ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ. ಹಾಗಾದರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಟ್ಟ ರೀತಿಯ ಗಳಿಗೆಗಳಿಗೂ ಕೂಡ ದೂರವಾಗಿ ನೆಮ್ಮದಿಯನ್ನು ಶುರು ಮಾಡಿಕೊಳ್ಳುವಂತಹ ಸಂದರ್ಭ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಶಿ ಚಕ್ರದವರಿಗೆ ಚಂದ್ರನ ಅನುಗ್ರಹ, ಲಕ್ಷ್ಮೀ ದೇವಿಯ ಆಶೀರ್ವಾದ, ಕುಬೇರ ದೇವನ ಕೃಪೆಯಿಂದಾಗಿ ಯಾವೆಲ್ಲ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದ ಮೇಲೆ ಇನ್ನು ಮುಂದೆ ಕುಬೇರ ಯೋಗ, ಶ್ರೀಮಂತರಾಗುವ ಮಹಾಯೋಗ, ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ. ಹಾಗಾದರೆ ಈ ರಾಶಿ ಚಕ್ರದಲ್ಲಿ ಮೊದಲನೆಯ ಅದ್ಭುತವಾಗಿರುವ ವಿಶೇಷವಾದ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ವೇದಗಳ ಪುರಾಣಗಳ ಪ್ರಕಾರ ಈ ಸಂದರ್ಭದಲ್ಲಿ ಉಪವಾಸವನ್ನು ಮಾಡಿದರೆ ಅದು ಕೇವಲ ನಿಮ್ಮ ಜೀವನವನ್ನು ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದವರ ಎಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ಮತ್ತು ಆರೋಗ್ಯದಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಅಡೆತಡೆಗಳನ್ನು ದೂರ ಮಾಡುತ್ತೆ. ಈ ಒಂದು ಮೇ 1ನೇ ತಾರೀಕು ಸಂಭವಿಸುವಂತಹ ವಿಶೇಷವಾದ ಬುದ್ಧ ಪೌರ್ಣಿಮಾ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ ಮಾಡುವಂತಹ ಧ್ಯಾನ, ಜಪ, ತಪ, ಉತ್ತಮವಾದ ಸತ್ಕಾರ್ಯಗಳು ನಿಮಗೆ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುವಂತೆ ಮಾಡುತ್ತೆ. ಚಂದ್ರನ ಆಶೀರ್ವಾದ ಈ ರಾಶಿಯವರಿಗೆ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿ, ಸಂತೋಷ, ಶ್ರೀಮಂತಿಕೆ, ಕುಬೇರ ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಮೇಷ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಪ್ರತಿಯೊಂದು ಕಷ್ಟದಲ್ಲೂ ಸಮಸ್ಯೆಗಳಲ್ಲೂ ಒಂದು ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಈ ದಿನ ನೀವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ನಿಮಗೆ ಅಕ್ಷಯದಂತೆ ಹಲವಾರು ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಈಗಷ್ಟೇ ಅಕ್ಷಯ ತೃತೀಯ ಮುಗ್ದಿರೋದ್ರಿಂದ ಈ ಒಂದು ತಿಂಗಳವರೆಗೂ ಕೂಡ ಈ ದೇವರ ಒಂದು ಆಶೀರ್ವಾದ, ಕೃಪೆ, ಶಕ್ತಿಶಾಲಿಯಾಗಿರುವಂತಹ ದೈವಾನುಗ್ರಹ ನಿಮ್ಮ ಮೇಲೆ ನೇರವಾಗಿ ಬೀಳೋದಕ್ಕೆ ನಾವು ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಕೂಡ ತಿಳಿಸಿಕೊಡ್ತೇವೆ. ಆ ಪರಿಹಾರಗಳನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಯಾರಿಗೆ ತಾನೇ ಶ್ರೀಮಂತಿಕೆ ಬೇಡ, ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಬೇಕು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬೇಕು, ಸಕಲ ಐಶ್ವರ್ಯ, ಶುಭ ಮತ್ತು ಭಾಗ್ಯವನ್ನು ಬರಮಾಡ್ಕೊಳ್ಳೋಕ್ಕೋಸ್ಕರ ಮೇಷರಾಶಿಯವರು ಯಾವ ಒಂದು ವಿಶೇಷವಾಗಿರುವಂತಹ ಪರಿಹಾರವನ್ನು ಅನುಸರಿಸಬೇಕು ಎನ್ನುವಂತಹ ವಿಶೇಷ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ದೇವರ ಅನುಗ್ರಹ, ಆಶೀರ್ವಾದ, ಶಕ್ತಿಯನ್ನು ಮತ್ತು ನಿಮ್ಮ ಕುಟುಂಬದ ಮೇಲೆ ಭಗವಂತನಾದ ಶಿವನ ಸಂಪೂರ್ಣ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು. ಪೌರಾಣಿಕ ಕಥೆಯ ಪ್ರಕಾರ ಈ ಒಂದು ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಗಳಂದು ದೇವಾನುದೇವತೆಗಳ ಶಕ್ತಿ ಎಷ್ಟಿರುತ್ತದೋ ಅಷ್ಟೇ ರೀತಿ ದುಷ್ಟಶಕ್ತಿಗಳ ಕಾಟ ಇರುತ್ತೆ. ಅದರಿಂದಾಗಿ ನೀವು ಆ ದಿನ ದೇವರ ಒಂದು ಜಪ, ತಪ, ಧ್ಯಾನವನ್ನು ಮಾಡೋದ್ರ ಮೂಲಕ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಈ ಒಂದು ಹುಣ್ಣಿಮೆ 12 ರಾಶಿ ಚಕ್ರದ ಜನರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಇದು ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಹಾಗೂ ಸಕಾರಾತ್ಮಕವಾದ ಬದಲಾವಣೆಯನ್ನು ತರುತ್ತೆ. ಈ ರಾಶಿ ಚಕ್ರದವರಿಗೆ ಅದೃಷ್ಟ ಒಂದೊಂದಾಗಿ ಬರುತ್ತೆ. ಎಲ್ಲವನ್ನ
ತಿಳಿದುಕೊಳ್ತಾ ಹೋಗಿದ್ರೆ ಖಂಡಿತವಾಗಿ ನೀವು ಆಶ್ಚರ್ಯವನ್ನ ಪಡ್ತೀರಾ. ಏಕೆಂದರೆ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಕೈ ಹಿಡಿಯುವಂತಹ ವಿಶೇಷವಾದ ಸಂದರ್ಭ. ನಿಮ್ಮೆಲ್ಲ ದುಃಖಗಳು ಕಷ್ಟಗಳು ನೀರಿನಂತೆ ಕರಗಿ ಹೋಗುತ್ತದೆ. ಈ ಸಂದರ್ಭದಲ್ಲಿ ಅದೃಷ್ಟಶಾಲಿ ಶಕ್ತಿಶಾಲಿ ರಾಶಿಗಳಲ್ಲಿ ಮಕರ ರಾಶಿ ಮೇಷರಾಶಿ ಮೊದಲನೇ ರಾಶಿ ಚಕ್ರದಲ್ಲಿ ಬರ್ತಾ ಇರೋದ್ರಿಂದ ಇವರ ಒಂದು ವಿಶೇಷವಾದ ಹುಣ್ಣಿಮೆಯ ಪ್ರಭಾವದಿಂದ ಇವರು ಹಿಂದೆ ಮಾಡಿದಂತಹ ಯಾವುದೇ ಪಾಪ ಕರ್ಮಗಳಿಗೆ ಇಲ್ಲಿಯವರೆಗೂ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಾರೆ. ಆದರೆ ಈ ಒಂದು ವಿಶೇಷವಾಗಿರುವ ಹುಣ್ಣಿಮೆ ಪ್ರಭಾವದಿಂದ ಅವರ ಜೀವನದಲ್ಲಿ ಮಹತ್ವದಾದ ತಿರುವನ್ನು ತಂದುಕೊಡುತ್ತೆ. ಈ ಒಂದು ವರ್ಷದ ವಿಶೇಷವಾಗಿರುವ ಶಕ್ತಿಶಾಲಿಯಾಗಿರುವಂತಹ ಮೇ ತಿಂಗಳು 2026 ಮೊದಲನೇ ದಿನವೇ ಈ ಒಂದು ಶಕ್ತಿಶಾಲಿ ಬುದ್ಧ ಪೂರ್ಣಿಮಾ ಬಂದಿರೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಆನಂದ ಸಂತೋಷ ಮತ್ತು ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸೂಕ್ತವಾದ ಸಮಯ ಇದಾಗಿರುತ್ತೆ. ಹೌದು, ಮುಂದಿನ ರಾಶಿ ಮೀನರಾಶಿ. ಅದೃಷ್ಟದ ಜೀವನ ನಿಮ್ಮದಾಗುತ್ತೆ. ಈ ಹುಣ್ಣಿಮೆ ಮತ್ತು ವಿಶೇಷವಾಗಿರುವ ಪ್ರಭಾವ ಧನ ಸಂಪತ್ತನ್ನು ಮತ್ತು ಧನ ಧ್ಯಾನ ಪ್ರಾಪ್ತಿಯನ್ನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ. ಹಣದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಉದ್ಯೋಗ ಉನ್ನತ ಸ್ಥಾನಕ್ಕೆ ಏರುವ ಅದೃಷ್ಟದ ಪ್ರಭಾವಶಾಲಿ ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಈ ಒಂದು ಹುಣ್ಣಿಮೆ ಪ್ರಭಾವದಿಂದ ಒಳ್ಳೆಯ ಶುಭ ಯೋಗವನ್ನು ಕಂಡುಕೊಳ್ತೀರಾ. ಸ್ವಂತ ಮನೆ ಕಾರು ಖರೀದಿಸುವಂತಹ ಆಸೆ ರಾಜಯೋಗ ಪ್ರಾಪ್ತಿಯಾಗ್ತದೆ. ಆಸ್ತಿ ಯಾವುದೇ ವಿಚಾರದಲ್ಲಿ ಇರ್ತಕ್ಕಂಥ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಿಮ್ಮಂತೆ ಜಯ ಸಿಗುವ ಸಂಭ್ರಮದ ಒಂದು ಆನಂದದಿಂದ ತುಂಬಿರುವಂತಹ ಜೀವನವನ್ನು ಅನುಭವಿಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಕಷ್ಟಗಳು ಪರಿಹಾರ, ನೆಮ್ಮದಿಯ ಜೀವನ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅನುಸರಿಸಬೇಕಾದಂತಹ ಪ್ರತಿಯೊಂದು ವಿಶೇಷವಾದ ಮಾರ್ಗವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಖಂಡಿತವಾಗಿ ಇದರಿಂದಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸುಸಂದರ್ಭ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮೀನ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾಗಿರುವಂತಹ ದೇವರ ಅನುಗ್ರಹದ ಪ್ರಭಾವದಿಂದ ಸಂತೋಷದ ಜೀವನವನ್ನ ಪಡೆದುಕೊಳ್ತೀರಾ. ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಉತ್ತಮ ಲಾಭವನ್ನ ಕಂಡುಕೊಳ್ತೀರಾ. ಇದರಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಆತ್ಮವಿಶ್ವಾಸ ಇನ್ನೂ ಭಾರಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂತಹ ಮನೆ ಖರೀದಿ ಆಸ್ತಿ ಖರೀದಿಯನ್ನ ಮಾಡಬಹುದು. ಒಳ್ಳೆಯ ಯೋಗ ಕೂಡಿ ಬರ್ತಾ ಇರೋದ್ರಿಂದ ಬುದ್ಧನ ಸಂಪೂರ್ಣ ಅನುಗ್ರಹವನ್ನ ಬರಮಾಡ್ಕೊಳ್ತೀರಾ. ಚಂದ್ರನ ಒಂದು ಆಶೀರ್ವಾದದ ಮೂಲಕ ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರೈಸಲು ಈಡೇರಿಸಲು ಈ ಸಮಯದಲ್ಲಿ ನಿಮ್ಮ ಕುಟುಂಬದಂತ ಜನರುಗಳು ಕೂಡ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ತಾರೆ. ನೀವು ಸಂತೋಷದಿಂದ ಆನಂದದಿಂದ ತುಂಬಿರುವಂತಹ ಜೀವನವನ್ನು ನಡೆಸುವಂತಹ ಯೋಗ ಕೂಡಿ ಬರುತ್ತದೆ. ನಿಮ್ಮ ಮೇಲೆ ಪರಶಿವನ ಆಶೀರ್ವಾದ ಬೀಳುತ್ತದೆ. ನಿಮ್ಮ ಹಣಕಾಸಿನ ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ಒಳ್ಳೆಯ ವಿಚಾರವನ್ನು ಕಾಣ್ತೀರಾ. ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನ ಒಂದು ಜಯಬೇರಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರುತ್ತದೆ. ಮುಂದಿನ ರಾಶಿ ಧನಸು ರಾಶಿ. ಧನಸು ರಾಶಿಯವರಿಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಹುಣ್ಣಿಮೆಯ ನಂತರ ಚಂದ್ರನ ಆಶೀರ್ವಾದ ಪ್ರಭಾವದಿಂದ ಕೆಲಸದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಷ್ಟಗಳು ಕೂಡ ದೂರವಾಗುತ್ತದೆ. ಎಲ್ಲ ರೀತಿಯ ಸಹಾಯ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ಸುಸಂದರ್ಭ ಇದಾಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಇಲ್ಲದೆ ಅಡೆತಡೆಗಳು ಇಲ್ಲದೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಜೊತೆಗೆ ತುಂಬ ಲಾಭವನ್ನು ಪಡೆದುಕೊಳ್ತೀರಾ. ನೀವೇನಾದರೂ ಆರ್ಥಿಕವಾಗಿ ನೆರವನ್ನು ಕೇಳಿದರೂ ಸಹ ಯಾರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟೊಂದು ಉತ್ತಮವಾಗಿರುವ ಯೋಗ ನಿಮ್ಮ ಜೀವನದಲ್ಲಿ ಚಂದ್ರನ ಅನುಗ್ರಹದಿಂದ ಸಿಗ್ತಾ ಹೋಗುತ್ತೆ. ಬಹಳಷ್ಟು ಸಂತೋಷ ನೆಮ್ಮದಿ ಸಮೃದ್ಧಿ ಜೀವನವನ್ನು ನೀವು ಕಂಡುಕೊಳ್ತೀರಾ. ನಿಮ್ಮ ಪರಿಶ್ರಮದಿಂದ ನಿಮ್ಮ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ನೆರವೇರ್ತಾ ಹೋಗುತ್ತೆ ಮತ್ತು ನಿಮ್ಮ ಗುರಿಗಳನ್ನು ನೇರವಾಗಿ ಸಾಧಿಸಲು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ಚಂದ್ರನ ಅನುಗ್ರಹ ಯಾವ ರಾಶಿಯವರ ಮೇಲಿರ್ತೋ ಅಂಥವರ ಆಸೆಗಳನ್ನು ನಿಜವಾಗಿ ಕೂಡ ನೆರವೇರಿಸುವಂತಹ ಮಹಾಲಕ್ಷ್ಮಿಯ ಯೋಗ ಕೂಡ ಪ್ರಾಪ್ತಿಯಾಗೋದ್ರಿಂದ ಅಷ್ಟಲಕ್ಷ್ಮಿಯರ ಆಶೀರ್ವಾದದಿಂದಾಗಿ ಧನ ಧಾನ್ಯ ಸಮೃದ್ಧಿ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ಎಲ್ಲವೂ ಕೂಡ ಈ ರಾಶಿಯವರಿಗೆ ಸುಲಭವಾಗಿ ಸಿಗುತ್ತೆ ಅಂತ ಹೇಳಬಹುದು. ಹಲವಾರು ವರ್ಷಗಳ ನಂತರ ಅನುಕೂಲಕರವಾದ ವಾತಾವರಣವನ್ನ ಜೀವನದಲ್ಲಿ ಸೃಷ್ಟಿ ಮಾಡ್ಕೊಳ್ತೀರಾ. ಮುಂದಿನ ರಾಶಿ ಮತ್ತು ವಿಶೇಷವಾಗಿರುವ ರಾಶಿ ಅಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ದೈವಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಬಹುದು. ನಿಮ್ಮ ಜೀವನವು ಇನ್ನಷ್ಟು ಏಳಿಗೆಯ ರೂಪದಲ್ಲಿ ಹೊರಹೊಮ್ಮುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನ ಪಡೆದುಕೊಂಡು ದೇವರ ಆಶೀರ್ವಾದಕ್ಕೆ ಕಾರಣವಾಗುವ ಮೂಲಕ ನಿಮ್ಮ ಕನಸುಗಳು ಆಸೆಗಳು ನೆರವೇರುತ್ತೆ. ನಿಮ್ಮ ಮನಸ್ಸಿನ ಆಸೆಗಳನ್ನು ಸಂಪೂರ್ಣ ಮಾಡ್ಕೊಳ್ತೀರಾ. ಹಲವಾರು ವರ್ಷಗಳ ವಿದ್ಯಾರ್ಥಿಗಳ ಕನಸು ಕೂಡ ನನಸಾಗುತ್ತೆ. ವಿದೇಶಕ್ಕೆ ಹೋಗುವಂತಹ ಅವಕಾಶ ಕೂಡಿ ಬರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರು ಒಂದು ಅದೃಷ್ಟವನ್ನ ಕೈ ಹಿಡಿತಾನೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ನೀವು ಈ ಒಂದು ವಿಶೇಷವಾದ ಮೇ 1ನೇ ತಾರೀಕು 2026 ಹುಣ್ಣಿಮೆಯ ನಂತರ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗಳನ್ನು ನೋಡಬಹುದಾಗಿದೆ. ದೊಡ್ಡ ಕನಸುಗಳನ್ನು ಆಸೆಗಳನ್ನು ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋಕೆ ಒಂದು ಸುಲಭವಾಗಿರುವಂತಹ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ಕೂಡ ಬೆಳಕಿಗೆ ತರುವಂತಹ ಸಾಧ್ಯತೆ ಇದಾಗಿರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಧನಲಾಭವನ್ನು ಕಂಡುಕೊಳ್ತೀರಾ. ಸಮಾಜದಲ್ಲಿ ಗೌರವ
ಖ್ಯಾತಿ. ಈ ರಾಶಿಯವರಿಗೆ ಇನ್ನು ಮುಂದೆ ಉತ್ತಮವಾಗಿರುವಂತಹ ಫಲಾನುಫಲಗಳು ಚಂದ್ರನ ಸ್ಥಾನ ಬದಲಾವಣೆಯಿಂದ ಸಿಗ್ತಾ ಹೋಗುತ್ತೆ. ಬಂಧು ಮಿತ್ರರು ಕೂಡ ನಿಮಗೆ ಪ್ರೀತಿಯಿಂದ ಕಾಣ್ತಾರೆ. ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ, ಬೆಲೆ ಸಿಗುತ್ತೆ. ಜೊತೆಗೆ ಕುಟುಂಬದಲ್ಲಿ ಎಲ್ಲ ರೀತಿಯ ತೊಂದರೆಗಳು, ಜಗಳ, ಮನಸ್ತಾಪಗಳು ದೂರವಾಗುತ್ತೆ. ಆರೋಗ್ಯ ಸಮಸ್ಯೆಗಳಿದ್ರೆ ಈ ಒಂದು ಹುಣ್ಣಿಮೆಯಿಂದ ಚಂದ್ರನ ಅನುಗ್ರಹದಿಂದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಸುಲಭವಾಗಿ ಕಂಡುಕೊಳ್ತೀರಾ. ಇನ್ನು ಹಲವಾರು ವರ್ಷದ ಕುಟುಂಬ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಬಹುದು. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸುವಂತಹ, ವಿಶೇಷವಾಗಿ ಆಕಸ್ಮಿಕವಾಗಿ ಧನಲಾಭ ಸಿಗುವಂತಹ ಭಾಗ್ಯ ಒಲಿದು ಬರುತ್ತದೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಅದೃಷ್ಟದ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ವಿಶೇಷವಾಗಿ ತೊಂದರೆಗಳಿಂದ, ಪರಿಹಾರಗಳಿಂದ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ನಿಮ್ಮ ಮನೆ, ನಿಮ್ಮ ಜೀವನದಲ್ಲಿ ಎಲ್ಲ ಕಡೆ ಆದಾಯದ ಮೂಲಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಧನ ಅಭಿವೃದ್ಧಿ ಆಗುತ್ತೆ. ಯಾರಿಗೂ ಕೊಟ್ಟಂತ ಹಣ ಮರಳಿ ಕೈ ಸೇರಬಹುದು. ಆಸ್ತಿ ವಿವಾದಗಳು ದೂರವಾಗಬಹುದು. ಮನೆಯಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳು ದೂರವಾಗಬಹುದು. ಕಾಣದ ಒಂದು ಸಂತೋಷ, ಶುಭ ಯೋಗದೊಂದಿಗೆ ಒಳ್ಳೆಯ ಶುಭ ಸಮಾಚಾರವನ್ನು ತಿಳಿದುಕೊಳ್ಳಬಹುದು. ನಿಮ್ಮ ಮನಸ್ಸಿನಲ್ಲಿದ್ದಂಥ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಈ ಸಂದರ್ಭದಲ್ಲಿ ಚಂದ್ರನ ಒಂದು ವಿಶೇಷವಾಗಿರುವಂತಹ ಆಶೀರ್ವಾದ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ನೀವು ಅಂದುಕೊಂಡಂತಹ ಜೀವನವನ್ನು ನಡೆಸೋಕೆ ಸಾಧ್ಯ ಮಾಡಿಕೊಡುತ್ತೆ. ಜೊತೆಗೆ ಸಂತೋಷದ ವಿಚಾರವನ್ನು ಕಳೀತೀರಾ. ಇನ್ನು ಮುಂದೆ ಹಣಕಾಸಿನ ತೊಂದರೆಗಳು ಕೂಡ ಬರೋದಿಲ್ಲ. ನೀವು ಮನಸ್ಸು ಮಾಡಿದರೆ ಕೆಲಸ ಕಾರ್ಯಗಳನ್ನು ಕೂಡ ಈ ಹುಣ್ಣಿಮೆಯ ನಂತರ ಯಾವುದೇ ತೊಂದರೆ ಇಲ್ಲದೆ ಪ್ರಾರಂಭ ಮಾಡ್ಬೋದು. ಹೊಸ ಕೆಲಸ ಶುರು ಮಾಡೋದಕ್ಕೂ ಕೂಡ ಇದು ಸೂಕ್ತವಾದ ಸಮಯವಾಗಿರುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ, ಮಹಾವಿಷ್ಣುವಿನ ಅನುಗ್ರಹ ನೇರವಾಗಿ ದೊರೆಯುತ್ತೆ. ಸಂದರ್ಭದಲ್ಲಿ 7 ರಾಶಿಯ ಜನರು ಅದೃಷ್ಟವಂತರೇ ಸರಿ. ಆದರೆ ನೀವು ಮಾಡಬೇಕಾದಂತಹ ಸಣ್ಣ ಪರಿಹಾರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಶ್ರೀಂ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ಹುಣ್ಣಿಮೆಯ ದಿನ ಆಗುವಂತಹ ಬದಲಾವಣೆಗಳನ್ನು ಕಂಡುಕೊಳ್ಬೇಕು. ಸಾಲಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ 1 ಚಮಚ ಸಕ್ಕರೆ, 7 ಲವಂಗ, 7 ರೂಪಾಯಿ ಕಾಯಿನನ್ನು ಒಂದು ಬಟ್ಟಲಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ. ಆ 7 ರೂಪಾಯಿ ಕಾಯಿನನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಲವಂಗವನ್ನು ನೀವು ಅದರ ಸಿಹಿ ತಿಂಡಿ, ಸಿಹಿ ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ. ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಇರುವೆಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕುಟುಂಬ ಸದಸ್ಯರು ಸೇವಿಸಬಹುದು. ಇದರಿಂದ ಕೂಡ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ, ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ಮತ್ತು ಸಕ್ಕರೆಯನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಕೆಳಗೆ ಚೆಲ್ಲಿ ಬರೋದ್ರಿಂದ ನಿಮ್ಮ ಮನೆಯ ಆಸೆಗಳು, ಕನಸುಗಳು ನನಸಾಗುತ್ತದೆ. ಕುಟುಂಬದ ಎಲ್ಲ ಪ್ರತಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಖಂಡಿತವಾಗಿ ಈ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಮ್ಯಾಜಿಕ್ ಅನ್ನೇ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬಹುದು. ಈ ಒಂದು ಪರಿಹಾರದ ಮೂಲಕ ಹಲವಾರು ಜನರು ಅವರ ಕಷ್ಟಗಳನ್ನು ದೂರ ಮಾಡ್ಕೊಂಡವ್ರೆ, ನೆಮ್ಮದಿಗಳನ್ನು ಕಂಡುಕೊಂಡವ್ರೆ. ಅದಕ್ಕೋಸ್ಕರ ಈ ಒಂದು ಸಣ್ಣ ಪರಿಹಾರವನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ಶಕ್ತಿಶಾಲಿ ಹುಣ್ಣಿಮೆಯಿಂದ ನಿಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ದೂರವಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.